ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಕರ್ನಾಟಕದ ಮ್ಯಾಜಿಸ್ಟ್ರಿಕ್ ಅಂತಲೇ ಕರಿತಕ್ಕಂಥ ಕರ್ನಾಟಕದ ಮಧ್ಯ ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯ ದುಗ್ಗಮ್ಮನ ಜಾತ್ರೆ ಬಗ್ಗೆ ತಿಳಿಸ್ಕೊಡ್ತೇನೆ. ಆ ಜಾತ್ರೆಯ ಹಿನ್ನೆಲೆ ಏನು, ಆ ಜಾತ್ರೆ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಆ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ಒಮ್ಮೆ ಒಬ್ಬ ವ್ಯಾಪಾರಿ ಬಳೆಗಾರ ಏನು ಮಾಡ್ತಾನೆ, ದಾವಣಗೆರೆಯಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದುಗ್ಗಾಣಿ ಅನ್ನೋ ಊರಲ್ಲಿ ದಾವಣಗೆರೆಯಿಂದ ದುಗ್ಗಾಣಿಗೆ ಬಳೆ ವ್ಯಾಪಾರಕ್ಕೆ ಅಂತ ಹೋಗಿರ್ತಾನೆ. ಅವನಿಗೆ ಆ ದಿನ ಏನೂ ವ್ಯಾಪಾರನೇ ಆಗೋದಿಲ್ಲ. ಅವನೇನು ಮಾಡ್ತಾನೆ, ಅಲ್ಲಿ ದೇವಸ್ಥಾನದಲ್ಲೇ ಮಲ್ಕೊಂಡ್ಬಿಡ್ತಾನೆ ಸುಸ್ತಾಗ್ಬಿಟ್ಟು. ಊರೆಲ್ಲ ತಿರುಗ್ತಾನೆ, ದುಗ್ಗಾಣಿ ಎಲ್ಲ ಅಲ್ಲೆಲ್ಲ ಅವನಿಗೆ ವ್ಯಾಪಾರ ಆಗಲ್ಲ ಅಂತ ಅದು ಊರಿನ ದೇವಸ್ಥಾನದಲ್ಲಿ ಮಲ್ಕೊಳ್ತಾನೆ. ಆ ದೇವಸ್ಥಾನದಲ್ಲಿ ಮಲ್ಕೊಂಡಾಗ ದೇವಿ ಅವನ ಕನಸಲ್ಲಿ ಬಂದುಬಿಟ್ಟು ಹೇಳ್ತಾಳೆ, ನೀನು ನಾಳೆ ವ್ಯಾಪಾರಕ್ಕೆ ಹೋಗುವಾಗ ನನಗೆ 5 ಬಳೆಯನ್ನು ಸಮರ್ಪಿಸಿ ಹೋಗು, ನಿನಗೆ ನಾಳೆ ತುಂಬ ಚೆನ್ನಾಗಿ ವ್ಯಾಪಾರವಾಗುತ್ತೆ ಅಂತ ಹೇಳ್ತಾರೆ. ಆಗ ಏನು ಮಾಡ್ತಾನೆ ಅವನು, ಆಯಿತು ಅಂತ ನಾಳೆ ಮರುದಿನ ವ್ಯಾಪಾರಕ್ಕೆ ಹೋಗುವಾಗ ದೇವಿಗೆ 5 ಬಳೆಗಳನ್ನು ಅರ್ಪಿಸಿ ವ್ಯಾಪಾರಕ್ಕೆ ಹೋಗ್ತಾನೆ. ಆಗ ವ್ಯಾಪಾರಕ್ಕೆ ಹೋದಾಗ ಅವನಿಗಂತೂ ತುಂಬ ವ್ಯಾಪಾರ ಆಗಿಬಿಡುತ್ತೆ. ಪೂರ್ತಿ ಬಳೆ ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಏನಂದರೆ ಆವಾಗ ಬಳೆ ಕೊಟ್ಟರೆ ಮತ್ತು ಅದಕ್ಕೆ ತಕ್ಕಂತೆ ಬೇರೆ ಏನಾದರೂ ವಸ್ತುಗಳು, ಆವಾಗ ನಾಣ್ಯಗಳು ಆ ಥರ ದುಡ್ಡು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ನಾವೇನಾದ್ರು ಒಂದು ವಸ್ತು ಕೊಟ್ವಿ ಅಂದರೆ ಅವ್ರು ಮತ್ತೆ ಬೇರೆ ಏನಾದರೂ ವಸ್ತುಗಳನ್ನು ಕೊಡ್ತಾರೆ. ಆವಾಗ ಅವನಿಗೆ ಧಾನ್ಯಗಳೆಲ್ಲ ಕೊಟ್ಟಿರ್ತಾರೆ. ವ್ಯಾಪಾರ ಮಾಡಿಕೊಂಡಾಗ ಧಾನ್ಯಗಳು ಸಿರಿಧಾನ್ಯಗಳು, ಅಕ್ಕಿ, ಬೇಳೆ ಆ ಥರದ್ದೆಲ್ಲ ಧಾನ್ಯಗಳನ್ನು ಕೊಟ್ಟಿರ್ತಾರೆ. ಅವನು ಅದನ್ನು ಚಕ್ಕಡಿ ಗಾಡಿಯಲ್ಲಿ ಹಾಕ್ಕೊಂಡು ದುಗ್ಗಾಣಿಯಿಂದ ದಾವಣಗೆರೆಗೆ ಬರ್ತಾ ಇರ್ತಾನೆ. ದುಗ್ಗಾಣಿಯಿಂದ ದಾವಣಗೆರೆಗೆ ಬರಬೇಕಾದ್ರೆ ಅವನಿಗೆ ಆ ಚಕ್ಕಡಿ ಗಾಡಿ ಎಳೆಯೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದಪ್ಪನೆ ಕಲ್ಲನ್ನು ಇಡ್ತಾನೆ. ಚಕ್ಕಡಿ ಗಾಡಿ ಏನಾಗುತ್ತೆ ಅಂದರೆ ಅಲ್ಲೇ ಮಧ್ಯದಲ್ಲಿ ಬಿದ್ದೋಗ್ಬಿಡುತ್ತೆ. ಚಕ್ಕಡಿ ಗಾಡಿ ಮಧ್ಯದಲ್ಲಿ ಬಿದ್ದೋದಾಗ ಧಾನ್ಯಗಳೆಲ್ಲ ಚೆಲ್ಲಿಬಿಡುತ್ತೆ. ಕಲ್ಲು ಅಲ್ಲೇ ಬಿಟ್ಟೋಗ್ಬಿಡುತ್ತೆ. ಅದು ಒಂದು ಹುಡುಗಿ ಕನಸಲ್ಲಿ ಬಂದುಬಿಟ್ಟು ಹೇಳ್ತಾರೆ, ಒಂದು ಹುಡುಗಿ ಕನಸಲ್ಲಿ ಬಂದು ಹೇಳುತ್ತೆ, ನೀವು ನನಗಾಗಿ ಅಂತಲೇ ಇದೇ ಸ್ಥಳದಲ್ಲಿ ನನಗೆ ದೇವಸ್ಥಾನವನ್ನು ಕಟ್ಟಿ ನಾನು ಈ ಊರನ್ನು ಕಾಪಾಡ್ತೀನಿ ಅಂತಲೇ ಹೇಳ್ತಾರೆ. ಆವಾಗ 1935ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗುತ್ತೆ. ಆವಾಗಿಂದ ದೇವಸ್ಥಾನದ ಜಾತ್ರೆ ನಡೆಯುತ್ತೆ. ಸುಮಾರು 5 ವರ್ಷದ ತನಕ ಏನು ಅಷ್ಟು ಗ್ರ್ಯಾಂಡಾಗಿ ನಡೆಯಲಿಲ್ಲ. 5 ವರ್ಷದ ನಂತರ ಅಂದರೆ 1940ರಿಂದ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ದುಗ್ಗಮ್ಮನ ಜಾತ್ರೆ ದಾವಣಗೆರೆಗೆ ತುಂಬ ಫೇಮಸ್ ಜಾತ್ರೆ, ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ಇಡೀ ದಾವಣಗೆರೆ ಡಿಸ್ಟಿಕ್ ಪೂರ್ತಿ ಈ ಜಾತ್ರೆಯನ್ನು ಆಚರಿಸುತ್ತೆ. ಆ ದೇವಿ ಹೇಳ್ತಾರೆ, ನಾನು ಈ ಊರನ್ನು ಕಾಯ್ತೀನಿ, ನೀವು ನನಗೋಸ್ಕರ ಈ ದೇವಾಲಯವನ್ನು ಕಟ್ಟಿದರೆ ಈ ಊರಿನ ದಾವಣಗೆರೆಯಲ್ಲಿ ನಾನು ರಕ್ಷಕಳಾಗಿರ್ತೀನಿ, ಊರ ದೇವತೆಯಾಗಿರ್ತೀನಿ, ಗ್ರಾಮ ದೇವತೆಯಾಗಿರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಹುಡುಗಿ ಬಂದು ಊರನ್ನ ಹತ್ರ ಎಲ್ಲ ಹೇಳಿದಾಗ ಊರವರೆಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಆವಾಗಿಂದ ನಡೀತಕ್ಕಂಥ ಈ ಜಾತ್ರೆ ಭಕ್ತರು ಕೋಣ, ಕುರಿ, ಕೋಳಿಯನ್ನು ಬಲಿ ಕೊಟ್ಟು ದೇವಿಯನ್ನು ಆರಾಧಿಸಿ ದೇವಿ ಹತ್ರ ಕೆಣಕು ಸಹ ಕಟ್ಕೊಳ್ತಾರೆ. ಆಮೇಲೆ ಉರುಳು ಸೇವೆ ಮಾಡ್ತಾರೆ. ದೇವಿ ಯಾವಾಗಿಂದ ತುಂಬ ಚೆನ್ನಾಗಿ ದಾವಣಗೆರೆಯನ್ನು ರಕ್ಷಣೆ ಮಾಡ್ತಾರೆ. ದಾವಣಗೆರೆ ಸಮೃದ್ಧಿಯಾದ ಅಂತ ಹೇಳ್ಬೋದು. ನೋಡಿ, ದುಗ್ಗಮ್ಮ ಅಂತ ಅಂದರೆ ದಾವಣಗೆರೆಯಲ್ಲಿ ತುಂಬ ಫೇಮಸ್ ಆಗುತ್ತೆ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಅಲಂಕಾರ ಮಾಡಿದ್ರು ದೇವಸ್ಥಾನದ ಒಳಗಡೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಣ್ಣುಗಳಲ್ಲಿ ಆ್ಯಪಲಿಂದ ಹಿಡಿದು ಬಾಳೆಹಣ್ಣು, ಆಮೇಲೆ ತೆನೆ, ಮೆಕ್ಕೆಜೋಳ, ಅದರಿಂದ ಎಲ್ಲ, ಆಮೇಲೆ ಎಳ್ನೀರು ಅವೆಲ್ಲವನ್ನು ತಗೊಂಡು ಅಲಂಕಾರ ಮಾಡಿದ್ರು. ಸಖತ್ತಾಗಿತ್ತು. ಆ ದೇವಿ ಮುಖ ನೋಡೋದಕ್ಕೆ ಖುಷಿಯಾಗುತ್ತೆ. ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳ್ತಾರೆ. ಈ ಥರ ದಾವಣಗೆರೆ ಜಾತ್ರೆ ಹಿನ್ನೆಲೆ ಆಗಿತ್ತು. ದುಗ್ಗಾಣಿಯಿಂದ ಬಂದಂಥ ವ್ಯಾಪಾರಿಯಿಂದ ಆದಂಥ ಈ ದುಗ್ಗಮ್ಮನ ಜಾತ್ರೆ ಪ್ರತಿ 2 ವರ್ಷಕ್ಕೆ ಅನಿಸುತ್ತೆ ದಾವಣಗೆರೆ ಜನ ಎಲ್ಲ ಸೇರಿಬಿಟ್ಟು ಮಾಡ್ತಾರೆ. ನೀವ್ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸತಿ ದಾವಣಗೆರೆ ಜಾತ್ರೆಗೆ ಹೋಗಿ ಭೇಟಿ ಮಾಡಿ. ತುಂಬ ಸಖತ್ತಾಗಿರುತ್ತೆ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಅಂತಲೇ ಫೇಮಸ್ ಆಗಿದೆ ಅದು. ಇದೇ ಥರದ ವೀಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರದ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ, ನೀವು ನಮ್ಮ ದಾವಣಗೆರೆಗೆ ಬನ್ನಿ. ಬೆಣ್ಣೆನಗರಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ದಾವಣಗೆರೆಗೆ ಬನ್ನಿ. ದುರ್ಗಮ್ಮನ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. ದಾವಣಗೆರೆ ಜಾತ್ರೆ ಅಂದರೆ ಎಲ್ಲರಿಗೂ ಒಂಥರ ಖುಷಿ. ಹಬ್ಬ ಯಾವಾಗ ಹಬ್ಬ ಬರುತ್ತೆ, ಯಾವಾಗ ಆಚರಿಸ್ತಾರೆ ಹಬ್ಬನ ಅನ್ನೋ ಥರ ಒಂದು ಮೂಮೆಂಟ್ ಇರುತ್ತದೆ. ಎಲ್ಲೆಲ್ಲಿಂದನೂ ಬಂದಿರ್ತಾರೆ, ಅಕ್ಕಪಕ್ಕದ ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ ದಾವಣಗೆರೆ ದುರ್ಗಮ್ಮನ ಜಾತ್ರೆ ನೋಡೋಕ್ಕೆ ಅಂತ. 2 ತಿಂಗಳಿಂದ ಬರೋಬ್ಬರಿ 2 ತಿಂಗಳಿಂದ ಡೆಕೋರೇಷನ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಿರ್ತಾರೆ. ಆ ದೇವಸ್ಥಾನ ನೋಡೋದಕ್ಕೆ ಮಾಡೋದಕ್ಕೆ ಅಂತಲೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಆ ದುರ್ಗಮ್ಮನ ತುಂಬ ರಶ್ ಇರುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು. ನಮಗೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ 50 ರೂಪಾಯಿ ಕೊಟ್ಟು ಟಿಕೆಟ್ ಮಾಡಿಸಿದ್ರೆ ಆದರೂ ಕ್ಯೂವಲ್ಲಿ ಹೋಗಬೇಕು. ಆದರೆ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ, ಶುಭವಾಗಲಿ.